ಮಾಸ್ಟರ್ಸ್, ಇವತ್ತಿನ ವಿಷಯ ಶ್ರದ್ಧೆ ಸಹನೆ. ಇದೆರಡು ಅತ್ಯಂತ ಮೋಸ್ಟ್ ಇಂಪಾರ್ಟೆಂಟ್ ವಿಷಯಗಳು. ಶ್ರದ್ಧೆ ಸಹನೆ, ಎನ್ಲೈಟನ್ಮೆಂಟ್ ಪಡೆಯಕ್ಕೆ, ಜ್ಞಾನೋದಯ ಅಥವಾ ನಮ್ಮನ್ನು ನಾವು ಅರ್ಥ ಮಾಡ್ಕೊಳಕ್ಕೆ, ಬುದ್ಧತ್ವ ಪಡೆಯಕ್ಕೆ, ಒಬ್ಬ ಯೋಗಿ ಆಗಕ್ಕೆ ಏನ್ ಬೇಕು ಅಂದ್ರೆ ಶ್ರದ್ಧೆ ಬೇಕು, ಸಹನೆ ಬೇಕು. ಇದರಲ್ಲಿ ಒಂದಿಲ್ಲ ಅಂದ್ರೂ ಕೂಡ ಅಸಂಭವ ಆಗಕ್ಕೆ. ಅದು ಫಸ್ಟ್ ಆಫ್ ಆಲ್ ಶ್ರದ್ಧೆ ಇದ್ರೆ ಸಹನೆ ಬಂದೇ ಬಿಡುತ್ತೆ. ನಮ್ಮಲ್ಲಿರ್ತಕ್ಕಂಥ ಸಹನೆ ಎಲ್ಲಿಂದ ಬಂತಪ್ಪ ಅಂದ್ರೆ ಶ್ರದ್ಧೆಯಿಂದನೇ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕೆಲಸ ಹಿಡಿದಿದ್ದೀವಿ ಅನ್ಕೊಳ್ಳಿ. ಆ ಕೆಲಸ ಸಕ್ಸಸ್ ಆಗ್ಬೇಕಂದ್ರೆ ಏನ್ ಮಾಡ್ತೀವಿ? ಫಸ್ಟ್ ಶ್ರದ್ಧೆಯಿಂದ ಮಾಡ್ತೀವಿ. ಶ್ರದ್ಧೆಯಿಂದ ಮಾಡ್ತೀವಿ ಅಂದ್ರೆ ಅರ್ಥ ಏನು? ಅಲ್ಲಿ ಎಷ್ಟೋ ಸಹನೆ ಇದೆ ಅಂತ ಹಿಂದೆ. ಎಷ್ಟೆಷ್ಟೋ ಚಾಲೆಂಜಸ್ ಬರ್ತವೆ, ಡಿಫಿಕಲ್ಟ್ ಕಷ್ಟಗಳು ಬರ್ತವೆ. ಕೆಲಸ ಮಾಡಕ್ ಕಷ್ಟ ಆಗುತ್ತೆ ಪ್ರಾಪಂಚಿಕ ಕೆಲಸಗಳಲ್ಲಿ. ಆದ್ರೂ ಕೂಡ ಆ ಕೆಲಸನ ಸಕ್ಸಸ್ ಮಾಡ್ಕೊಂತೀವಿ ಅಂದ್ರೆ ಅರ್ಥ ಏನು? ಆ ಕೆಲಸದಲ್ಲಿ ನಮಗೆ ಶ್ರದ್ಧೆ ಇರುತ್ತೆ, ಆ ಕೆಲಸದಲ್ಲೇ ಭಗವಂತನ ಕಾಣ್ತಾ ಇರ್ತೀವಿ ಅಂತ. ಕೈಯಲ್ಲಿ ಒಂದು ಕೆಲಸ ಇದೆ, ಆ ಕೆಲಸನೇ ಭಗವಂತ. ಅಲ್ಲಿ ಭಗವಂತನ ಕಾಣ್ತೀವಿ ಅಂದ್ರೆ ಅರ್ಥ ಏನು? ಶ್ರದ್ಧೆ ಇದೆ, ಸಹನೆ ಇದೆ ಅಂತ ಅರ್ಥ ಮಾಸ್ಟರ್ಸ್. ಹಾಗಾಗಿ ಒಂದು ಕೆಲಸ ಸಕ್ಸಸ್ ಆಗಬೇಕು, ಆ ಕೆಲಸದಲ್ಲಿ ನಾವು ರಿಸಲ್ಟ್ ನೋಡ್ಬೇಕು, ಅಥವಾ ಆ ಒಂದು ಪರಿವರ್ತನೆ ಬರಬೇಕು ನನ್ನ ಜೀವನದಲ್ಲಿ ಅಂದ್ರೆ ಅರ್ಥ ಏನು? ನಮಗೆ ಶ್ರದ್ಧೆ ಬೇಕು, ಅಪಾರವಾದ ಶ್ರದ್ಧೆ ಬೇಕು, ಸಹನೆ ಬೇಕು. ಶಿರ್ಡಿ ಸಾಯಿಬಾಬಾ ಅದೇ ಹೇಳ್ತಾರೆ, ಶ್ರದ್ಧೆ ಸಬೂರಿ. ಶ್ರದ್ಧೆ ಸಬೂರಿ, ಶ್ರದ್ಧಾವಾನ್ ಲಭತೆ ಜ್ಞಾನಂ. ಎಲ್ಲಿ ಶ್ರದ್ಧೆ ಇದೆ ಅಲ್ಲಿ ಜ್ಞಾನ ತನ್ನಷ್ಟು ತಾನೇ ಬರುತ್ತೆ. ಲಾಭಗಳು ಬರ್ತವೆ ಇಲ್ಲಿ ಶ್ರದ್ಧೆ ಇರುತ್ತೆ. ನೋಡಿ, ಇದೇ ಹೇಳದ್ ಭಗವದ್ಗೀತೆ ಏನು? ಶ್ರದ್ಧೆ. ಯಾವುದೇ ಕೆಲಸ ತಗೊಂಡ್ರು ಕೂಡ ಅದರಲ್ಲಿ ಕಂಪ್ಲೀಟ್ ಆಗಿ ನಮ್ಮ ಎನರ್ಜಿಸ್ ಎಲ್ಲ ಇಡಬೇಕು. ಅದೇ ಸಂಕಲ್ಪ. ಏನ್ ಸಂಕಲ್ಪ ಅಂದ್ರೆ ಏನೇನೋ ಕೋರೋದಲ್ಲ, ಆ ಕೆಲ್ಸನೇ ನಾವು ಆಗೋದು. ಅದೇ ಶ್ರದ್ಧೆ. ಕೈಯಲ್ಲಿ ಒಂದು ಕೆಲಸ ಇದೆ, ಆ ಕೆಲಸನ ಕಂಪ್ಲೀಟ್ ಕೆಲಸಕ್ಕೆ ನಾವು ಇನ್ವಾಲ್ವ್ ಆಗ್ಬಿಡ್ಬೇಕು. ಕಂಪ್ಲೀಟ್ ಹಾರ್ಟ್ ಅಂಡ್ ಸೋಲ್ ಇನ್ವಾಲ್ವ್ ಆಗ್ಬೇಕು ಹೇಳ್ತಾರೆ. ಅಂದ್ರೆ ಆತ್ಮಪೂರ್ವಕವಾಗಿ ಕಂಪ್ಲೀಟ್ ಆ ಕೆಲಸನೇ ನಾವು ಆಗ್ಬಿಡ್ಬೇಕು. ಅವಾಗ ಏನಾಗುತ್ತೆ? ಖಂಡಿತ ಆ ಕೆಲಸದಲ್ಲಿ ಆ ಒಂದು ಅದ್ಭುತವಾದ ರಿಸಲ್ಟ್ ಬಂದೇ ಬರುತ್ತೆ. ಯಾಕಂದ್ರೆ ನಿನ್ನ ಒಂದು ಆತ್ಮೆಲ್ಲ ಇಟ್ಟಿದೆಯ ಅಲ್ಲಿ, ಶಕ್ತಿ ಎಲ್ಲ ಇಟ್ಟಿದೆಯಾ. ಒಂದು ಅದ್ಭುತವಾದ ವಿಗ್ರಹ ಕೆತ್ತನೆ ಮಾಡ್ಬೇಕಂದ್ರೆ ಎಷ್ಟು ಶ್ರದ್ಧೆ ಬೇಕು, ಎಷ್ಟು ಸಹನೆ ಬೇಕು. ವಿಗ್ರಹ ಅದ್ಭುತವಾಗಿ ಕಾಣ್ತಾ ಇದೆ ಅಂದ್ರೆ ಅದರಿಂದ ಏನು? ಎಷ್ಟೋ ಆ ಒಂದು ಕೆತ್ತನೆ ಮಾಡಿರ್ತಕ್ಕಂಥ ಆರ್ಟಿಸ್ಟು ಎಷ್ಟೋ ಶ್ರದ್ಧೆಯಿಂದ, ಎಷ್ಟೋ ಭಕ್ತಿಯಿಂದ, ಎಷ್ಟೋ ಸಹನೆಯಿಂದ ನೋಡಿ ಮಾಡಿದಾಗ ಏನಾಗುತ್ತೆ? ಆ ವಿಗ್ರಹ ಅದ್ಭುತವಾಗಿ ಕಾಣುತ್ತೆ, ಆ ರೂಪ ಬರುತ್ತೆ. ಅದೇ ತರ ಮಾಸ್ಟರ್ಸ್, ನಾವು ಕೂಡ ಒಂದು ಪ್ರತಿಯೊಬ್ಬರು ಕೂಡ ಒಂದು ಪರ್ಪಸ್ ಇಂದ ಬಂದಿದೆ ಭೂಮಿಗೆ. ಆ ಪರ್ಪಸ್ ಪಡಿಬೇಕಂದ್ರೆ ಏನು? ಪರ್ಪಸ್ ಅಚೀವ್ ಮಾಡ್ಬೇಕಂದ್ರೆ ಏನು? ಶ್ರದ್ಧೆ ಬೇಕು, ಸಹನೆ ಬೇಕು. ನಾವೆಲ್ಲ ಯಾಕೆ ಬಂದಿದ್ದೀವಿ? ಈ ಭೂಮಿನ ಸ್ವರ್ಗ ಮಾಡಕ್ ಬಂದಿದ್ದೀವಿ. PSS ಮಾಸ್ಟರ್ಸ್ ಎಲ್ಲ ಯಾಕೆ ಬಂದಿದ್ದಾರೆ ಅಂದ್ರೆ ಈ ಭೂಮಿಲಿ ಇರ್ತಕ್ಕಂಥ ಅಜ್ಞಾನಕ್ಕೆ ಹೋಗ್ಬೇಕು, ಮಾಂಸಾಹಾರ ಹೋಗ್ಬೇಕು, ಆ ಹಿಂಸೆ ಹೋಗ್ಬೇಕು, ಹಿಂಸೆಯಿಂದ ಅಹಿಂಸೆ ಬರ್ಬೇಕು ಪ್ರತಿಯೊಬ್ರು. ಈ ಎಲ್ಲಾ ಕೆಲಸ ಮಾಡ್ಬೇಕಂದ್ರೆ ಏನು? ಫಸ್ಟ್ ಧ್ಯಾನವನ್ನ ನಾವು ರೂಢಿಸ್ಕೋಬೇಕು. 2 ಗಂಟೆ ಧ್ಯಾನ ಮಾಡಿದ್ವಿ, ಎಷ್ಟು ಶ್ರದ್ಧೆಯಿಂದ ಮಾಡಿದ್ವಿ. ನಾವು ಕಣ್ಣು ಮುಚ್ಚಿದ್ವಿ, ಮನ್ಸು ಆ ಕಡೆ ಈ ಕಡೆ ಓಡ್ತಾ ಇತ್ತು, ಚಂಚಲ ಇತ್ತು ಮನ್ಸು. ಆ ಚಂಚಲವಾದ ಮನ್ಸನ್ನ ಏನ್ ಮಾಡಿದ್ವಿ? ಶ್ವಾಸದ ಕಡೆ ಗಮನ ಕೊಟ್ವಿ, ಆ ಮನ್ಸು ದೂರ ಆಯ್ತು ನೋಡಿ.
ಎಷ್ಟು ಶ್ರದ್ಧೆಯಿಂದ ನಾವು ಉಸಿರಾಟ ಗಮನಿಸ್ತೀವೋ, ಸಹಜವಾಗಿ ಏನ್ ಪಡಿತೀವಿ? ಆ ಪ್ರಾಣಶಕ್ತಿ ಪಡಿತೀವಿ. ಆ ಪ್ರಾಣಶಕ್ತಿ ಪಡೆದಾಗ ಮನಸ್ಸು ಎಷ್ಟೋ ಶಕ್ತಿ ಪಡೆಯುತ್ತೆ. ದೇಹ ಎಷ್ಟೋ ಹೀಲ್ ಆಗುತ್ತೆ. ಏನು ಏನ್ ಬೇಕು ಅದಕ್ಕೆ? ಆ ಶ್ರದ್ಧೆಯಿಂದ ಉಸಿರಾಟನ ಗಮನಿಸ್ಬೇಕು. ನೋಡಿ, ಆ ಗುರು ಜೊತೆ ಇರ್ಬೇಕು. ಆ ಗುರು ಜೊತೆ ಎಷ್ಟು ಶ್ರದ್ಧೆಯಿಂದ ಇರ್ತೀವಿ, ಆ ಸಹಜವಾಗಿ ಅಷ್ಟು ಶಕ್ತಿ ಪಡಿತೀವಿ. ಅಷ್ಟು ಲಾಭ ಸಿಗುತ್ತೆ. ಸಹನೆ ಜೊತೆಗೆ ಏನು ಸಹನೆ? ಕೂತಿದ್ದೀವಿ. ಕೂತಾಗ ದೇಹ ಮಾತ್ ಕೇಳಲ್ಲ. ಎದ್ದೇಳನ್ನತ್ತೆ, ಕಣ್ ತೆಗಿ ಅನ್ನತ್ತೆ. ಆ? ಸೊ, ಅವಾಗ ಏನ್ ಮಾಡ್ಬೇಕು? ಸಹನೆ ತೋರ್ಸ್ಬೇಕು. ಬಾಡಿಲಿ ಬರ್ತಕ್ಕಂಥ ಪೇನ್‌ಗಳಿಗೆಲ್ಲ ಸಹನೆ ತೋರ್ಸ್ಬೇಕು. ಬಾಡಿಲಿ ಪೇನ್ ಬರ್ತಿದೆ. ತಡ್ಕ. ಕರ್ಮಗಳು ಹೋಗ್ತಿದೆ, ದಗ್ದಾಗ್ತಿದೆ. ವೇಟ್ ಮಾಡು. ಕಾಯಿ. ಕಾದಷ್ಟು ಏನು? ಆ ಎಲ್ಲ ಪೇನ್ಸ್‌ಗಳು ಹೋಗುತ್ತೆ. ಆ ಮಂಥನ ಆಗುತ್ತೆ. ಸಮುದ್ರ ಮಂಥನ. ಏನು? ಆ ವಿಷ ಎಲ್ಲ ಹೋಗುತ್ತೆ. ಆ ದೇಹದಲ್ಲಿರ್ತಕ್ಕಂಥ ವಿಷ ಎಲ್ಲ ಹೋಗುತ್ತೆ. ಒಳಗಡೆ ಎಥರಿಕ್ ಬಾಡಿಯಲ್ಲಿ ಎಷ್ಟೋ ಜನ್ಮಗಳ ಕರ್ಮಗಳಿದಾವೆ. ಆ ಕರ್ಮಗಳೆಲ್ಲ ದಗ್ದಾಗ್ತವೆ. ಕೂತಾ ಶ್ವಾಸ ಹಿಡಿದಾಗ ಆ ಪ್ರಾಣಶಕ್ತಿ ಬಂದಾಗ ಏನಾಗುತ್ತೆ? ಕರ್ಮಗಳೆಲ್ಲ ಹೋಗ್ತವೆ. ಮನಸ್ಸು ಕೂಡ ಸರಿ ಇರ್ಲಿಲ್ಲ. ಮನಸ್ಸಲ್ಲಿ ವಿಚಿತ್ರ ವಿಚಿತ್ರ ಭಾವ ವೇಸ್ಟ್ ಆಲೋಚನೆಗಳಿದ್ವು. ಆ? ಆ ಚಂಚಲತೆ ಇತ್ತು ಮನಸ್ಸಲ್ಲಿ. ಏನು? ನನ್ ಕೈಲಿ ಆಗಲ್ಲ. ಕುತ್ಕೊಳ್ಳೋಕ್ಕಾಗಲ್ಲ. ಆ? ನಾನು ಆ ನನ್ ಕೈಲಾಗದಿಷ್ಟೇ. ಈ ತರ ಎಲ್ಲ ಭಾವನೆ, ಈ ತರ ಎಲ್ಲ ಒಂದು ಆ ಆಲೋಚನೆಗಳಿದ್ವು. ಅವೆಲ್ಲ ದೂರ ಆದವು. ಮಾಡ್ತಾ ಏನಾಯ್ತು? ನನ್ ಮೇಲೆ ನನಗೆ ವಿಶ್ವಾಸ ಬಂತು. ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಬಂತು. ನಾನು 10 ಗಂಟೆ ಬೇಕಾದ್ರೂ ಧ್ಯಾನ ಕೂತ್ಕೋಬಹುದು. ಆ 2, 3 ದಿನ ಬೇಕಂದ್ರೂ ಧ್ಯಾನ ಕೂತ್ಕೋಬಹುದು ಅಂತ ಒಂದು ಅಪಾರವಾದ ಕಾನ್ಫಿಡೆನ್ಸ್ ಬಂತು ಕೂತಾಗ. ನೋಡಿ. ಅಂದ್ರೆ ನಿನ್ ಮೇಲೆ ನಿನಗೆ ವಿಶ್ವಾಸ ಬಂತು. ನಿನ್ನಲ್ಲಿರ್ತಕ್ಕಂಥ ಶಕ್ತಿ ನಿನಗೆ ಅರ್ಥ ಆಯ್ತು. ಯಾವಾಗ ಹೇಗೆ ಅರ್ಥ ಆಯ್ತಪ್ಪ ಅಂದ್ರೆ, ನೀನು ಶ್ರದ್ಧೆಯಿಂದ, ಆ ಸಹನೆಯಿಂದ ಸಾಧನೆ ಮಾಡಿದಾಗ. ನೋಡಿ. ಯಾವಾಗ ನಾವು ಶ್ರದ್ಧೆಯಿಂದ, ಸಹನೆಯಿಂದ ಸಾಧನೆ ಮಾಡ್ತೀವಿ, ಖಂಡಿತ ಬಂದೇ ಬರುತ್ತೆ. ಹಾಗಾಗಿ ಸಾಯಿಬಾಬಾ ಏನ್ ಹೇಳ್ತಾರೆ? ಶಿರ್ಡಿ ಸಾಯಿಬಾಬಾ ಏನ್ ಹೇಳ್ತಾರೆ? ಶ್ರದ್ಧೆ, ಸಬೂರಿ, ಸಹನೆ. ನೋಡಿ. ಸಹನೆ ತೋರಿಸ್ಬೇಕು. ಬಿಗಿನಿಂಗಲ್ಲಿ ಎಷ್ಟೆಷ್ಟು ಸಹನೆ ತೋರಿಸ್ತೀವಿ, ಖಂಡಿತವಾಗಿ ಏನ್ ಬೇಕು ಅದು ಪಡೆದೇ ಪಡಿತೀವಿ. ನಾವೆಲ್ಲ ಅಷ್ಟೇನೆ. ಬಿಗಿನಿಂಗಲ್ಲಿ ಧ್ಯಾನಕ್ಕೆ ಕೂತಾಗ ಮಾತು ಕೇಳ್ತಿರ್ಲಿಲ್ಲ ದೇಹ. ಬರ್ತಾ 2 ಗಂಟೆ, 3 ಗಂಟೆ ಅದ್ಭುತವಾಗಿ ಧ್ಯಾನಕ್ಕೆ ಕೂತ್ಕೊಂತೀವಿ. ಎಲ್ಲಿಂದ ಬಂತಪ್ಪ ಆ ಒಂದು ಶಕ್ತಿ ಅಂದ್ರೆ, ಸಹನೆ ತೋರಿಸಿದ್ವಿ. ಯಾರ್ ಯಾರ ಬಗ್ಗೆ ಸಹನೆ? ಈ ದೇಹದ ಬಗ್ಗೆ ಸಹನೆ. ಮನಸ್ಸಲ್ಲಿ ಬರ್ತಕ್ಕಂಥ ಆ ಚಂಚಲತೆ ಕಡೆ ಸಹನೆ. ನೋಡಿ ಮಾಸ್ಟರ್ಸ್. ಯಾವಾಗ ಅವೆರಡೂ ಬಂದ್ವು, ಶ್ರದ್ಧೆ, ಸಹನೆ ಬಂತು, ಸಹಜವಾಗಿ ಧ್ಯಾನ ಸಿಕ್ತು ನಮ್ಗೆ ಜೀವನದಲ್ಲಿ. ನೋಡಿ. ಸಿಕ್ತು ಧ್ಯಾನ. ಅವಾಗೇನಾದ್ವಿ? ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ತಾ ಅಪಾರವಾದ ಪರಿವರ್ತನೆ ಕಂಡ್ವಿ ನಮ್ಮ ಜೀವನದಲ್ಲಿ. ಹ್ಮ್. ಹಾಗೆ ಯಾವ್ದೋ ಒಂದು ಬುಕ್ ಇಟ್ಕೊಂಡಿದೀವಿ. ಸಹನೆ, ಶ್ರದ್ಧೆ ಇರ್ಬೇಕು. ಆ ಬುಕ್ ಕಡೆ ಶ್ರದ್ಧೆ, ಆ ಸರಸ್ವತಿ ಕಡೆ ಶ್ರದ್ಧೆ. ಕೇಳಿಸ್ಕೊಂತ ಇದೀವಿ ಜ್ಞಾನನ್ನ, ಆ ಕೇಳಿಸ್ಕೊಳ್ಳೋ ಕಡೆ ಶ್ರದ್ಧೆ. ಹೊರಗಡೇನೋ ಬೇರೆ ಅಟ್ರಾಕ್ಷನ್ಸ್ ಇದಾವೆ. ಅವೆಲ್ಲ ಬಿಡ್ಬೇಕು. ಅದ್ರ ಕಡೆ ಸಹನೆ. ಹೊರಗಡೆ ಪ್ರಾಪಂಚಿಕವಾದ ವಿಷಯಗಳ ಕಡೆ ಧ್ಯಾಸ ಬೇಡ. ಅದ್ರ ಕಡೆ ವೈರಾಗ್ಯ. ಸದ್ಯ ಬಿಡಿ. ಅವೆಲ್ಲ ಬಿಡಿ. ಬುಕ್ಸ್ ಓದ್ತಿದೀವಿ, ಸತ್ಸಂಗ ಕೇಳ್ತಿದೀವಿ, ಧ್ಯಾನ ಮಾಡ್ತಿದ್ವಿ ಅಂದ್ರೆ ಆ ಪ್ರಾಪಂಚಿಕ ವಿಷಯಗಳನ್ನ ಸೈಡಿಗಿಡಬೇಕು. ವೈರಾಗ್ಯ ಅಭ್ಯಾಸ. ನೋಡಿ. ವೈರಾಗ್ಯ ಮಾಡ್ಬೇಕು. ಏನು? ಆ ವಿಷಯದ ಕಡೆ ಎಲ್ಲ ವೈರಾಗ್ಯ ಕೊಟ್ಟು, ಆ ಅದ್ರ ಕಡೆ ಅಲ್ಲಿ ಬರ್ತಕ್ಕಂಥ ಅಟ್ರಾಕ್ಷನ್ ಕಡೆ ಸಹನೆ ತೋರಿಸಿ, ಅಭ್ಯಾಸ. ಏನು ಅಭ್ಯಾಸ? ಧ್ಯಾನ ಅಭ್ಯಾಸ, ಸ್ವಾಧ್ಯಾಯ ಅಭ್ಯಾಸ, ಸಜ್ಜನ ಸಾಂಗತ್ಯ ಅಭ್ಯಾಸ. ನೋಡಿ ಮಾಸ್ಟರ್ಸ್. ಏನ್ ಮಾಡುತ್ತೆ ಈ 3 ವಿಷಯಗಳು? ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಂಗತಿ ಏನ್ ಮಾಡುತ್ತೆ? ನಮ್ಮನ್ನ ನಮ್ಮನ್ನ ಅರ್ಥ ಮಾಡ್ಕೊಂತೀವಿ ನಾವಿನ್ನು. ಎಷ್ಟೋ ಅರ್ಥ ಮಾಡ್ಕೊಂತೀವಿ. ಹಾಗೆ ಮಾಸ್ಟರ್ಸ್. ಸಹನೆ ಎಷ್ಟಿರ್ಬೇಕಂದ್ರೆ, ಈ ಭೂಮಿ ಎಷ್ಟು ಸಹನೆ ಇರ್ಬೇಕು. ಅವನೇ ಬುದ್ಧ ಆಗಕ್ ಸಾಧ್ಯ. ನೋಡಿ. ಹೇಗ್ ಬರುತ್ತೆ? ಭೂಮಿಗೆ ಎಷ್ಟು ಸಹನೆ ಇದೆ ನೋಡಿ. ಎಷ್ಟೊಂದು ಪೊಲ್ಯೂಷನ್ ಮಾಡಿದ್ರು, ಹಾಳು ಮಾಡಿದ್ರು, ಏನೇನೋ ತಪ್ಪು ಕೆಲಸಗಳು ಮಾಡಿದ್ರು ಕೂಡ ಭೂಮಿ ಎಲ್ಲ ಕೊಡ್ತಾ ಇದೆ ಮನುಷ್ಯಗೆ. ಏನ್ ಕೊಡ್ತಾ ಇಲ್ಲ ಭೂಮಿ. ಎಲ್ಲ ಕೊಡ್ತಾ ಇದೆ. ಹೆಚ್ಚೆಚ್ಚೆ ಕೊಡ್ತಾ ಇದೆ. ಹ? ಅಂದ್ರೆ ಅಷ್ಟು ಸಹನೆ ಇರ್ಬೇಕು. ಭೂಮಿ ಅಷ್ಟು ಸಹನೆ ಇರ್ಬೇಕು. ಭೂಮಿ ಮೇಲೆ ಇದೀವಂದ್ರೆ ಭೂಮಿ ಎಷ್ಟು ಸಹನೆ ಇರ್ಬೇಕಂತೆ. ನೋಡಿ. ನಮ್ಮ ಗುರುಗಳು ಹೇಳ್ತಾ ಇದ್ರು. ಎಂತ ಅದ್ಭುತವಾದ ವಿಷಯ. ಆವಾಗ ಏನಾಗುತ್ತೀವಿ? ಪ್ರತಿಯೊಬ್ಬನು ಕೂಡ ಬುದ್ಧ ಆಗಕ್ ಸಾಧ್ಯ ಮಾಸ್ಟರ್ಸ್. ನೋಡಿ. ಸಹ ನೋಡಿ. ಎಷ್ಟು ಸಹನೆ ಇರುತ್ತೆ, ಅಷ್ಟು ಗೆಲ್ತೀವಿ ಖಂಡಿತ ನಾವು.
ಆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಬೇಕಾದ್ರೆ ತಂದೆ ತಾಯಿಗಳು ಎಷ್ಟು ಸಹನೆ ತೋರಿಸಿದ್ರು. ಹಾಗಾಗಿ ಅಂತ ಶ್ರೀಕೃಷ್ಣ ಪರಮಾತ್ಮ ಬಂದ. ಆ ಕಂಸ ಹುಟ್ಟಿದ ತಕ್ಷಣ ಮಗನ್ ಕೊಲ್ತಾ ಇದ್ದ. ಅವಾಗ ಏನ್ ಮಾಡಿದ್ರು? ಸಹನೆ ತೋರಿಸಿದ್ರು. ಸಹನೆ ತೋರಿಸಿ, ತೋರಿಸಿ, ತೋರಿಸಿ ಅದ್ಭುತವಾದ ಶ್ರೀಕೃಷ್ಣ ಬಂದ. ಹಾಗಾಗಿ ಅಂತ ಮಹಾನ್ ಕೆಲಸ ಮಾಡಕ್ ಸಾಧ್ಯ ಆಯ್ತು. ಅಂದ್ರೆ ಅಷ್ಟು ಕಷ್ಟಪಟ್ಟು ಆ ಮಗುನ ತಂದ್ರು ಭೂಮಿಗೆ ತಂದೆ ತಾಯಿ. ಅವಾಗೇನಾಯ್ತು? ಎಷ್ಟು ಸಹನೆ ತೋರಿಸಿದ್ರು ಅಷ್ಟೊಂದು ಅದ್ಭುತವಾದ ಆ ಪರಮಾತ್ಮ ಬಂದ ಭೂಮಿಗೆ. ಅಂದ್ರೆ ನೋಡಿ ಮಾಸ್ಟರ್ಸ್, ಅಂದ್ರೆ ಅಷ್ಟು ಶಕ್ತಿ ಇಡ್ಬೇಕು ಹಿಂದೆ. ಆಗ ಅಂತ ಸೋಲ್ ಬರಕ್ ಸಾಧ್ಯ ಆಯ್ತು. ಅಂದ್ರೆ ನಮ್ಮ ಧ್ಯಾನ ಸಾಧನೆಯಲ್ಲೂ ಕೂಡ ಅಷ್ಟೇನೆ. ಎಷ್ಟು ಶ್ರದ್ಧೆ ಇಡ್ತೀವಿ, ಎಷ್ಟು ಸಹನೆ ತೋರಿಸ್ತೀವಿ, ಅಂತ ಅದ್ಭುತವಾದ ಧ್ಯಾನ, ಜ್ಞಾನ ಬರುತ್ತೆ ನಮ್ಗೆ. ಅಂದ್ರೆ ನಮ್ಮ ಒಂದು ಜ್ಞಾನ, ಶಕ್ತಿ ಎದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ, ನಮ್ಮ ಒಂದು ಶ್ರದ್ಧೆ, ಸಹನೆ ಮೇಲೆ ಡಿಪೆಂಡ್ ಆಗಿದೆ ಮಾಸ್ಟರ್ಸ್. ಬೇರೆ ಯಾವುದೂ ಅಲ್ಲ. ಎಲ್ಲ ವಿಷಯದಲ್ಲೂ ಅಷ್ಟೇ. 2 ಇರ್ಲೇಬೇಕು. ಧ್ಯಾನ ಆದ್ರೂ ಮಾಡಿ, ಸ್ವಾಧ್ಯಾಯ ಆದ್ರೂ ಮಾಡಿ, ಒಬ್ರು ಸೇವೆ ಆದ್ರೂ ಮಾಡಿ, ಏನಾದ್ರೂ ಸೇವೆ ಮಾಡಿ. ಸೇವೆ ಮೇಲೆ ಶ್ರದ್ಧೆ, ಸಹನೆ. ಆ ಮನಸ್ಸಿನ ಚಂಚಲತೆ ದೂರ ಮಾಡ್ಕೋಬೇಕು. ಅದ್ರ ಕಡೆ ಸಹನೆ ನೋಡಿ. ಮನ್ಸು ಕೇಳಲ್ಲ. ಸಾಕ್ ಕುತ್ಕ ಅಂತ ಅನ್ನುತ್ತೆ. ಏನ್ ಕೆಲ್ಸ ಮಾಡ್ತೀಯ ಅಂತ. ಕೋತಿ ಅದು. ಅದನ್ನೇ ಮಾಡ್ಬೇಕು, ಸೈಡ್‌ಗಿಡ್ಬೇಕು. ಆ ಚಂಚಲತೆನ ದೂರ ಮಾಡ್ಕೋಬೇಕು. ಚಂಚಲತೆನ ಗಮನಿಸ್ಬೇಕು. ಗಮನಿಸಿ ಏನ್ ಮಾಡ್ಬೇಕು? ಸೇವೆ ನೋಡಿ ಮಾಸ್ಟರ್ಸ್. ಎಷ್ಟು ಸೇವೆ ಮಾಡ್ತೀವಿ, ಅಷ್ಟೊಂದು ಪರಿವರ್ತನೆ ಕಾಣ್ತೀವಿ ನಮ್ಮ ಜೀವನದಲ್ಲಿ. PSSM ಅಲ್ಲಿ ಏನಿದೆ? ಸೇವೆ ಇದೆ. ಅಪಾರವಾದ ಸೇವೆ ಇದೆ. ಏನು? ಈ ಲೋಕ ಕಲ್ಯಾಣಕ್ಕೋಸ್ಕರ ಹಗಲಿರುಳು ನಾವು ಸೇವೆ ಮಾಡ್ತೀವಿ. ಎಷ್ಟೆಷ್ಟು ಸೇವೆ ಮಾಡ್ತೀವಿ, ಅಷ್ಟು ಪರಿವರ್ತನೆ ಕಾಣ್ತೀವಿ. ಅಷ್ಟು ಶಕ್ತಿ ಬರುತ್ತೆ ನಮಗೆ ಆತ್ಮದಲ್ಲಿ. ಆತ್ಮದಲ್ಲಿ ಶಕ್ತಿ ಬರ್ಬೇಕಂದ್ರೆ ಏನ್ ಬೇಕು? ಶ್ರದ್ಧೆ ಬೇಕು. ಆ ಕೆಲಸದ ಕಡೆ ಶ್ರದ್ಧೆ, ಪ್ರಚಾರದ ಕಡೆ ಶ್ರದ್ಧೆ. ನೋಡಿ. ಸಹನೆ ಕೇಳಲ್ಲ ಮಾತು. ಓಕೆ. ಕಾಯೋದು. ವೇಟ್ ಮಾಡು. ಖಂಡಿತ ಎಲ್ಲರೂ ಬರ್ತಾರೆ. ಜೊತೆಗೆ ಏನ್ ಮಾಡು? ಶ್ರದ್ಧೆ ತೋರ್ಸು. ಆ ಕೆಲಸದ ಕಡೆ ಶ್ರದ್ಧೆ. ಕೆಲಸದಲ್ಲಿ ಕೆಲಸನೇ ನೀನಾಗು. ಅದೇ ಸಂಕಲ್ಪ. ನಿನ್ನ ಶಕ್ತಿಯೆಲ್ಲ ಇಡು ಆ ಕೆಲ್ಸಕ್ಕೆ. ಆ ಧ್ಯಾನ ಶಕ್ತಿಯನ್ನ. ಸೇವೆಗಿಡು. ಅವಾಗೇನಾಗ್ತೀವಿ? ಅವಾಗ ಒಂದು ಪರಿವರ್ತನೆ ಕಾಣ್ತೀವಿ ಸಮಾಜದಲ್ಲಿ. ಜೊತೆಗೆ ವೇಟ್ ಮಾಡ್ತಾನೇ ಇರ್ಬೇಕು. ಏನು? ಯಾವಾಗ್ಲೂ ಒಂದು ಹೋಪಲ್ಲಿ ಇರ್ಬೇಕು. ಆಲ್ವೇಸ್ ಹೋಪ್ ಫಾರ್ ದ ಬೆಸ್ಟ್. ಖಂಡಿತ ಆಗೇ ಆಗುತ್ತೆ. ಈ ಮಾಂಸಾಹಾರ ಇದೆ ಹೋಗುತ್ತೆ ಭೂಮಿಯಿಂದ. ಕಂಪ್ಲೀಟ್ ಸರ್ವನಾಶ ಆಗುತ್ತೆ ಮಾಂಸಾಹಾರ. ಕಾಯ್ಬೇಕು. ಏನು? ನಿನ್ ಸೇವೆ ಮಾಡ್ತಾನೇ ಇರು. ಎಲ್ಲರಿಗೂ ಹೇಳು. ಏನು? ಧ್ಯಾನ ಮಾಡು. ಸಸ್ಯಾಹಾರಿ ಆಗು. ಆ ಹಿಂಸೆ ಬಿಡು. ಆ? ಹಿಂಸಾ ಚೋಡೋ, ಹಿಂಸಾ ಪಕಡು ಅಂತ ಹೇಳು. ಹೇಳ್ತಾನೆ ಇರು. ರ್ಯಾಲಿಗಳು ಮಾಡು. ರ್ಯಾಲಿ ಮಾಡ್ತಿದ್ಯಾ? ಶ್ರದ್ಧೆಯಿಂದ ಮಾಡು. ನಿನ್ ಶಕ್ತಿಯೆಲ್ಲ ಇಡು ರ್ಯಾಲಿಯಲ್ಲಿ. ಅವಾಗೇನಾಗುತ್ತೆ? ಆ ಸಮಾಜದಲ್ಲಿ ಪರಿವರ್ತನೆ ಕಾಣ್ತಾ ಹೋಗ್ತೀಯಾ? ಅಂದ್ರೆ ನಿನ್ ಶಕ್ತಿಯೆಲ್ಲ ಇಟ್ಟಿದ್ಯಾ ಧ್ಯಾನ ಶಕ್ತಿಯನ್ನ. ಸೊ, ಎಷ್ಟು ಶ್ರದ್ಧೆಯಿಂದ, ಎಷ್ಟು ಸಹನೆಯಿಂದ ಮಾಡ್ತೀವಿ, ಅವಾಗ ಎಲ್ಲ ಗೆಲ್ಲಕ್ ಸಾಧ್ಯ ಮಾಸ್ಟರ್ಸ್. ಖಂಡಿತ. ಎಲ್ಲಾನು ಗೆಲ್ತೀವಿ. ನಮ್ಮ ಧ್ಯಾನನೂ ಸಿದ್ಧಿಯಾಗುತ್ತೆ. ಸ್ವಾಧ್ಯಾಯನೂ ಸಿದ್ಧಿಯಾಗುತ್ತೆ. ಆ ಸೇವೆನೂ ಕೂಡ ಸಿದ್ಧಿಯಾಗುತ್ತೆ. ಪ್ರತಿಯೊಂದು ಸಿದ್ಧಿ ಅಂತಕ್ಕಂಥದ್ದು ಎದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ, ಆ ಶ್ರದ್ಧೆ ಮೇಲೆ ಪ್ಲಸ್ ಸಹನೆ ಮೇಲೆ ಮಾಸ್ಟರ್ಸ್. ಬೇರೆ ಯಾವುವೂ ಅಲ್ಲ. ನೀವೇ ಗಮನಿಸ್ಕೊಳ್ಳಿ. ನಮಗೆ ಧ್ಯಾನ ಬಂದಿಲ್ಲ ಅಂದ್ರೆ ಏನು? ಇನ್ನು ಶ್ರದ್ಧೆ ಇಲ್ಲ ಧ್ಯಾನದ ಮೇಲೆ. ನನಗೆ ಕೂತಾಗ ಆಲೋಚನೆಗಳು ಬರ್ತಾ ಇದೆ ಇವಾಗ ಅಂತಂದ್ರೆ ಏನು? ಶ್ರದ್ಧೆ ಇಲ್ಲ. ನಿನ್ನ ಆಹಾರ ಪದ್ಧತಿ ಸರಿ ಮಾಡ್ಕೊಂಡಿಲ್ಲ. ಇನ್ನು ನಾಲಿಗೆ ಮೇಲೆ ನಾಲಿಗೆಗೆ ನೀನು ಅಟ್ಯಾಚ್ ಆಗಿದ್ಯಾ? ಆ? ಅಥವಾ ಸುಮ್ನೆ ಪ್ರಾಪಂಚಿಕದಲ್ಲಿ ಕಣ್ ತೆಗೆದಾಗ ಸುಮ್ನೆ ಮಾತಾಡ್ತಿದ್ಯಾ. ಬೇರೆ ವಿಷಯಗಳೆಲ್ಲ ತಲೆ ಹಾಕ್ತಿದ್ಯಾ. ಅಂದ್ರೆ ಶ್ರದ್ಧೆ ಇಲ್ಲ ನಿನಗೆ. ಧ್ಯಾನದ ಮೇಲೆ ಶ್ರದ್ಧೆ ಇಲ್ಲ. ಆ ಶಕ್ತಿ ಕಡೆ ನಿನಗೆ ಶ್ರದ್ಧೆ ಇಲ್ಲ. ಶಕ್ತಿನ ಹೇಗೆ ಬಳಸ್ಕೋಬೇಕು ಅದ್ರ ಕಡೆ ಶ್ರದ್ಧೆ ಇಲ್ಲ. ಎಷ್ಟು ಶ್ರದ್ಧೆಯಿಂದ ನಾವು ಕಣ್ ತೆಗೆದಾಗ, ಕಣ್ಣು ಮುಚ್ಚಿದಾಗ ಇರ್ತೀವಿ, ಸಹಜವಾಗಿ ಧ್ಯಾನ ಸಿದ್ಧಿಸುತ್ತೆ. ಆ ಜ್ಞಾನ ಸಿದ್ಧಿಸುತ್ತೆ ಮಾಸ್ಟರ್ಸ್. ನೋಡಿ. ಯಾವಾಗ್ಲೂ ಅಷ್ಟೇ ಪ್ರಾಪಂಚಿಕ ವಿಷಯಗಳ ಕಡೆ ಎಲ್ಲ ಶ್ರದ್ಧೆ. ಎಷ್ಟು ಬೇಕಷ್ಟೇ ಮಾತು. ಎಷ್ಟು ಬೇಕಷ್ಟೇ ಆಲೋಚನೆ. ಅವಾಗೇನಾಗುತ್ತೆ? ಸಹಜವಾಗಿ ಧ್ಯಾನ ಸಿದ್ಧಿಸುತ್ತೆ. ನೀನ್ ಸಂಸಾರದಲ್ಲಿ ಇದೀಯಾ? ಸಂಸಾರದಲ್ಲಿ ವಿಚಿತ್ರ ನಿನಗೆ ಚಾಲೆಂಜಸ್ ಬರ್ತವೆ. ಒಂದು ಧ್ಯಾನ ಮಾಡ್ಬೇಕಾದ್ರೆ, ಸ್ವಾಧ್ಯಾಯ ಮಾಡ್ಬೇಕಾದ್ರು, ಸೇವೆ ಮಾಡ್ಬೇಕಾದ್ರು ಏನ್ ಮಾಡ್ಬೇಕು? ಸಹನೆ ತೋರಿಸ್ಬೇಕು ಎಲ್ಲದ ಕಡೆ. ಸಂಸಾರದ ಕಡೆ ಸಹನೆ. ನೋಡಿ. ಸಂಸಾರ ಧರ್ಮ ಮಾಡ್ತಾ ಸಮಯನ
ವ್ಯರ್ಥ ಮಾಡದೆ ಶ್ರದ್ಧೆಯಿಂದ, ಸಹನೆಯಿಂದ ಮುಂದೋಗ್ತಾನೆ ಇರಬೇಕು. ಇದೇ ಜ್ಞಾನ. ಎಷ್ಟೆಷ್ಟು ಆ ಸಂಸಾರದ ಕಡೆ ನಾವು ಆ, ಆ ಸಹನೆ ತೋರಿಸ್ತೀವಿ, ಸಮಾಜದ ಕಡೆ ಸಹನೆ ತೋರಿಸ್ತೀವಿ, ಅಷ್ಟೆಲ್ಲ ಗೆಲ್ತಾ ಹೋಗ್ತೀವಿ. ಏನ್ ಗೆಲ್ತೀವಿ ಅಂದ್ರೆ ಆ ಧ್ಯಾನನ ಗೆಲ್ತೀವಿ, ಜ್ಞಾನನ ಗೆಲ್ತೀವಿ ಮಾಸ್ಟರ್ಸ್. ಎಷ್ಟೆಷ್ಟು ಗೆಲ್ತೀವಿ ಅಷ್ಟು ಪರಿವರ್ತನೆ ಕಾಣ್ತೀವಿ ನಮ್ಮ ಜೀವನದಲ್ಲಿ. ಅಂತ ಅದ್ಭುತವಾದ ಶೆ ವಿಷಯಗಳೆಲ್ಲ ನಿನಗೆ ಸಿಗ್ತವೆ. ಆ ಜ್ಞಾನ ತನ್ನಷ್ಟಕ್ಕೆ ತಾನೇ ನೋಡಿ ಬರುತ್ತೆ. ಎಂಥ ಜ್ಞಾನ ಸಿಗುತ್ತೆ. ಎಷ್ಟೆಷ್ಟು ಜ್ಞಾನ ಸಿಗುತ್ತೆ, ಅಷ್ಟು ಆನಂದ ಬರ್ತಾನೆ ಹೋಗುತ್ತೆ ನಿನಗೆ. ಅದೇ ಬೇಕಲ್ಲ. ಆ ಜ್ಞಾನನೇ ವೈಭೋಗ. ಹೇಗ್ ಬಂತು ಆ ವೈಭೋಗ ಅಂದ್ರೆ ನಿನ್ನ ಶ್ರದ್ಧೆಯಿಂದ, ಸಹನೆಯಿಂದ. ಕಣ್ಣು ಇಷ್ಟೊತ್ತು 2 ಗಂಟೆ ಧ್ಯಾನ ಮಾಡಿದ್ವಿ, ಅರ್ಧ ಗಂಟೆ ಸ್ವಾಧ್ಯಾಯ ಮಾಡಿದ್ವಿ. ಕಣ್ ತೆಗೆದ್ಮೇಲೆ ಬಿಡಬಾರ್ದು ಅದನ್ನ. ಬಿಟ್ರೆ ಅಂದ್ರೆ ಏನು? ಆ ಕಣ್ ತೆಗೆದ ತಕ್ಷಣ ಸುಮ್ನೆ ಬೇರೆ ಬೇರೆ ವಿಷಯಗಳಲ್ಲಿ ತಲೆ ಹಾಕೊಂಡ್ರೆ ಅರ್ಥ ಏನು? ನಮಗೆ ಶ್ರದ್ಧೆ ಇಲ್ಲ, ನಮ್ಮ ಜೀವನದ ಮೇಲೆ ಶ್ರದ್ಧೆ ಇಲ್ಲ, ನಮ್ಮ ಒಂದು ಜ್ಞಾನದ ಕಡೆ ಶ್ರದ್ಧೆ ಇಲ್ಲ, ನಮ್ಮ ಬೆಳವಣಿಗೆ ಕಡೆ ಶ್ರದ್ಧೆ ಇಲ್ಲ. ನನಗೆ ಬೆಳವಣಿಗೆ ಬೇಕು, ಪರಿವರ್ತನೆ ಬೇಕು ನನ್ನ ಜೀವನದಲ್ಲಿ ಅಂದ್ರೇನು? ಕಣ್ ತೆಗ್ದಾಗ ಕೂಡ ವೇಸ್ಟ್ ಕೆಲಸ ಮಾಡ್ಬಾರ್ದು. ಅಂದ್ರೆ ಕಂಪ್ಲೀಟ್ ಆಗಿ ತುಂಬಿರ್ಬೇಕು. ಏನು? ಆ ಒಂದು ಅವೇರ್‌ನೆಸ್ ಅಂತಕ್ಕಂಥ ತುಂಬಿರ್ಬೇಕು. ನಿನ್ನನ್ನ ನೀನು ಗಮನಿಸ್ಕೊಂತಾನೇ ಇರ್ಬೇಕು ಯಾವಾಗ್ಲೂ ಗಮನಿಸ್ಕೊಂತ, ಆ ಶಕ್ತಿಯನ್ನ ಉಳಿಸ್ಕೊಂತ, ಕಾಪಾಡ್ಕೊಂತ ಹೋದಾಗ ಏನಾಗುತ್ತೆ? ಸಹಜವಾಗಿ ನಾವೊಂದು ಪರಿವರ್ತನೆ, ಬೆಳವಣಿಗೆಯನ್ನ ಕಾಣ್ತೀವಿ ಜೀವನದಲ್ಲಿ. ಒಂದು ಚಿಕ್ಕ ಮಗು ಇದೆ, 2 ವರ್ಷ ಮಗು ಇದೆ. ಆ, ಆ ಮಗು ದಿನ ದಿನ ದೇಹದಲ್ಲಿ ಬೆಳವಣಿಗೆ ಕಾಣ್ಬೇಕಂದ್ರೆ ಏನ್ ಬೇಕು? ಆ ಮಗುಗೆ ಸರಿಯಾದ ಆಹಾರ ಕೊಡ್ಬೇಕು. ಸರಿಯಾದ ಆಹಾರ ಟೈಮ್ ಟು ಟೈಮ್ ಆಹಾರ ಕೊಡ್ಬೇಕು. ಸರಿಯಾಗಿ ನೋಡ್ಕೋಬೇಕು. ಅವಾಗೇನಾಗುತ್ತೆ? ಶ್ರದ್ಧೆಯಿಂದ ತಂದೆ ತಾಯಿ ನೋಡ್ಕೊಂಡಾಗ ಏನಾಗುತ್ತೆ? ಆ ಮಗು ಅದ್ಭುತವಾಗಿ ಬೆಳೆಯುತ್ತೆ. ಸಹನೆ ತೋರಿಸ್ಬೇಕು ತಾಯಿ. ಆ ಮಗುವಿಗೆ ಸರಿಯಾಗಿ ಊಟ ಕೊಡೋದು ಎಲ್ಲ ಮಾಡಿದಾಗ ಏನಾಗುತ್ತೆ? ಆ ಮಗು ಚೆನ್ನಾಗಿ ಬೆಳೆಯುತ್ತೆ. ಇದೇ ತರ ಧ್ಯಾನ ಕೂಡ ಅಷ್ಟೇನೆ. ಧ್ಯಾನ ಸಿದ್ಧಿಸ್ಬೇಕು, ಜ್ಞಾನ ಸಿದ್ಧಿಸ್ಬೇಕಂದ್ರೇನು? ದಿನ ನಾವು ಸರಿಯಾಗಿ ಪದ್ಧತಿಯಿಂದ ಏನ್ ಪಾಲಿಸ್ಬೇಕು? ಆಹಾರ ನಿಯಮ ಪಾಲಿಸ್ಬೇಕು, ಧ್ಯಾನ ಸಾಧನೆ ಪಾಲಿಸ್ಬೇಕು, ಕಣ್ ತೆಗ್ದಾಗ ಕೂಡ ಸಹನೆ ತೋರಿಸ್ಬೇಕು. ನೋಡಿ, ಸಂಸಾರದ ಕಡೆ, ಸಮಾಜದ ಕಡೆ ಅಂದ್ರೆ ಇವೆಲ್ಲ ಫಾಲೋ ಮಾಡಿದಾಗ ಏನಾಗುತ್ತೆ? ಧ್ಯಾನ ಸಿದ್ಧಿಸ್ತಾ ಬರುತ್ತೆ, ಜ್ಞಾನ ಸಿದ್ಧಿಸ್ತಾ ಬರುತ್ತೆ. 10% ಇರ್ತಕ್ಕಂಥ ಧ್ಯಾನ, ಜ್ಞಾನ 100% ಆಗುತ್ತೆ. 100% ಆದಾಗ ಅದೇ ಬುದ್ಧತ್ವ. ನೋಡಿ ಮಾಸ್ಟರ್ಸ್. ಎಲ್ಲನೂ ಅಷ್ಟೇನೆ. ಬೆಳವಣಿಗೆ ಬೇಕು ಅಂದ್ರೇನು? ಶ್ರದ್ಧೆ, ಸಹನೆ. ಎಲ್ಲ ನೀವೆಲ್ಲಾದ್ರೂ ಗಮನಿಸಿ. ನನಗೆ ಏನೇ ಬೇಕಾದ್ರೂ ಕೂಡ ಇವೆರಡು ವಿಷಯ ಯಾವಾಗ್ಲೂ ಇರ್ಬೇಕು. 2 ಕೈಗಳ ತರ, 2 ಕಣ್ ತರ ಶ್ರದ್ಧೆ, ಸಹನೆ. ಒಂದು ಕಣ್ಣಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ನೋಡಿ. ಒಂದು ಕೈ, ಕಾಲಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಅಂದ್ರೆ ಏನೋ ಒಂದು ಅಚೀವ್ ಮಾಡ್ಬೇಕು, ಎಲ್ಲೋ ರೀಚ್ ಆಗ್ಬೇಕಂದ್ರೇನು? 2 ಕೈ, 2 ಕಾಲು ಬೇಕು. ಅಂದ್ರೆ ಒಂದು ಶ್ರದ್ಧೆ, ಒಂದು ಸಹನೆ. ನೋಡಿ, ಎಷ್ಟು ಅದ್ಭುತವಾಗಿ ರೀಚ್ ಏನ್ ಬೇಕಾದ್ರೂ ಪಡಿಬೋದು ಶ್ರದ್ಧೆ, ಸಹನೆ ಇದ್ದಾಗ. ಪ್ರತಿ ಒಂದು ವಿಷಯದಲ್ಲೂ ಅಷ್ಟೇ ಮಾಸ್ಟರ್ಸ್. ನೀವೇನಾದ್ರೂ ಮಾಡಿ, ಧ್ಯಾನ ಆದ್ರೂ ಮಾಡಿ, ಸ್ವಾಧ್ಯಾಯ ಆದ್ರೂ ಮಾಡಿ, ಸೇವೆ ಆದ್ರೂ ಮಾಡಿ. ಸೇವೆನಲ್ಲಿ ಎಷ್ಟು ಸಹನೆ ಇರ್ಬೇಕು, ಲೆಕ್ಕ ಇಲ್ಲದ ಸಹನೆ ಇರ್ಬೇಕು. ನಮ್ಮ ಗುರುಗಳ ಹತ್ರ ಎಷ್ಟು ಸಹನೆ ಇತ್ತೋ, ಎಷ್ಟು ಸಹನೆಯಿಂದ ಇರ್ತೀವಿ, ಅಷ್ಟು ನಾವು ಆ ಒಂದು ಯಾವುದೇ ಒಂದು ಈವೆಂಟ್ ಆಗ್ಲಿ, ಏನೇ ಒಂದು ಅಚೀವ್ ಮಾಡ್ಬೇಕಂದ್ರೆ ಅಪಾರವಾದ ಸಹನೆ ಬೇಕು. ಅಂದ್ರೆ ಆ ಒಂದು ಕೆಲಸದ ಮೇಲೆ ಶ್ರದ್ಧೆ ಇದ್ದಾಗ ಸಹಜವಾಗಿ ಆ ಸಹನೆ ಅಂತಕ್ಕಂಥದ್ದು ಬಂದ್ಬಿಡುತ್ತೆ. ತನ್ನಷ್ಟಕ್ಕೆ ತಾನೇ ಬರುತ್ತೆ. ಆ ಕೆಲ್ಸನೇ ನಾವ್ ಆಗ್ಬಿಡ್ಬೇಕು. ಇದು ನಂದೇ. ಪ್ರಾಪಂಚಿಕ ಕೆಲ್ಸಕ್ಕಿಂತಲೂ ಆಧ್ಯಾತ್ಮಿಕ ಅಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಲೋಕ ಕಲ್ಯಾಣ ಆಗುತ್ತಲ್ಲಿ. ಹಾಗಾಗಿ ಶ್ರದ್ಧೆಯಿಂದ ಮಾಡಿದಾಗ ಸಹಜವಾಗಿ ನಾವು ಆ ಒಂದು ಸಕ್ಸೆಸ್ ಕಂಡೇ ಕಾಣ್ತೀವಿ ಯಾವುದೇ ಆಗ್ಲಿ. ಸೊ ಮಾಸ್ಟರ್ಸ್ ಗಮನಿಸ್ಕೊಳ್ಳಿ. ನನ್ನತ್ರ ಶ್ರದ್ಧೆ ಕಣ್ ತೆಗ್ದಾಗಿದೆಯಾ? ಆ? ಕಣ್ಣು ಮುಚ್ಚಿದಾಗಿದೆಯಾ? ಗಮನಿಸ್ಕೊಳ್ಳಿ. ಈ ದೇಹ, ಮನಸ್ಸು ಮಾತು ಕೇಳಲ್ಲ. ಯಾಕಂದ್ರೆ ದೇಹ, ಮನಸ್ಸು ಓಡಾಡಿ ಅವು ಅದೇ ಅಭ್ಯಾಸ ಆಗ್ಬಿಟ್ಟಿದೆ. ಅದು ಓಡಾಡೋದನ್ನ ತಂದು ಎಳ್ಕೊಂಬಂದು ನಿಲ್ಲಿಸ್ಬೇಕು. ನಿಲ್ಲಿಸಿದಾಗ ಏನಾಗುತ್ತೆ? ಸಹಜವಾಗಿ ಆ ಶಕ್ತಿ ನಿಂದಾಗುತ್ತೆ, ಜ್ಞಾನ ನಿಂದಾಗುತ್ತೆ. ಸೊ ಪ್ರತಿದಿನ ಏನ್ ಗಮನಿಸ್ಬೇಕು? ನಮ್ಮ ಧ್ಯಾನದಲ್ಲಿ, ಆ ನಮ್ಮ ಸೇವೆಯಲ್ಲಿ ಶ್ರದ್ಧೆ ಇದೆಯಾ ನನಗೆ? ಆ ಸಮಯನ ಕರೆಕ್ಟಾಗಿ ವಿನಿಯೋಗ ಮಾಡ್ತಿದ್ದೀನಿ ನಾನು. ಪ್ರತಿ ಒಂದು ಕ್ಷಣನು, ಪ್ರತಿ ಮಾತನ್ನು ಕೂಡ ಹೇಗೆ ನಾನು ಬಳಸ್ಕೊಂತಿದ್ದೀನಿ?
ಅಂದ್ರೆ ಶಕ್ತಿನ ನಾನು ಹೇಗೆ ಯುಟಿಲೈಸ್ ಮಾಡ್ಕೊಂತಿದ್ದೀನಿ, ಶಕ್ತಿನ ಎಷ್ಟು ಚೆನ್ನಾಗಿ ಬಳಸ್ಕೊಂತೀವಿ, ಅಷ್ಟು ಆ ಒಂದು ಬೆಳವಣಿಗೆ ಕಂಡೇ ಕಾಣ್ತೀವಿ ನಾವು. ನೋಡಿ ಮಾಸ್ಟರ್ಸ್. ಕಣ್ ತೆಗೆದಾಗ ಸುಮ್ನೆ ಶಕ್ತಿ ಹೋಗ್ತಾ ಇರುತ್ತೆ ಕಣ್ಣಿಂದ, ಮಾತಿಂದ. ಅದ್ರ ಕಡೆ ಶ್ರದ್ಧೆ. ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ, ಸಹಜವಾಗಿ ಅಷ್ಟು ಅದ್ಭುತವಾಗಿ ನಾವು ಬೆಳವಣಿಗೆ ಕಂಡೇ ಕಾಣ್ತೀವಿ. ಎಲ್ಲವೂ ಅಷ್ಟೇನೆ, ಈ ಶ್ರದ್ಧೆ, ಸಹನೆ ಮೇಲೆ ಡಿಪೆಂಡ್ ಆಗಿದೆ. ಗಮನಿಸ್ಕೊಳ್ಳಿ. ಥ್ಯಾಂಕ್ ಯು ಮಾಸ್ಟರ್ಸ್.